ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಿನಿಂದ ಸುಮಾರು 50,000ಕ್ಕಿಂತ ಅಧಿಕ ಪೋಸ್ಟ್ಗಳಿಗೆ ನೇಮಕಾತಿ ಪ್ರಾರಂಭ ಆಗ್ತಾ ಇದೆ. ಯಾವ್ಯಾವ ಪೋಸ್ಟ್ಗೆ ಅರ್ಜಿ ಕರೀತಿದ್ದಾರೆ ಮತ್ತು ಮೊದಲಿಗೆ ಎಷ್ಟು ಹುದ್ದೆಗಳನ್ನ ನೇಮಕಾತಿ ಆಗತ್ತೆ ಮತ್ತು ಮೊದಲಿಗೆ ಯಾವ ಒಂದು ಇಲಾಖೆದು ಮಾರ್ಚ್ ತಿಂಗಳು 2026 ಈ ಒಂದು ತಿಂಗಳಲ್ಲಿ ಮೊದಲಿಗೆ ಯಾವ ಒಂದು ಇಲಾಖೆದು ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮತ್ತೆ ಎಷ್ಟು ಮೀಸಲಾತಿ ಕೊಟ್ಟಿದ್ದಾರೆ, ಈಗ ಪ್ರಸ್ತುತ ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಏನು ಗೊತ್ತೇ ಆಗೋದಿಲ್ಲ ನಿಮಗೆ. ಆದ ಕಾರಣ ಕೊನೆತನಕ ನೋಡಿ ಮತ್ತೆ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಆಗಿರತ್ತೆ. ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಈಗ ಸಚಿವ ಸಂಪುಟ ಕೂಡ ಆಯ್ತು. ಈ ಹಿಂದೆ 2 ದಿನ ಮುಂಚಿತವಾಗಿನೇ ಸಚಿವ ಸಂಪುಟ ಕೂಡ ಆಯ್ತು. ಆದ್ರೆ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಪಾಯಿಂಟ್ ನಂಬರ್ 1 ಈ ಒಂದು ಹೋರಾಟ ಮಾಡಿದ್ರಲ್ಲ ಈ ಒಂದು ಧಾರವಾಡದಲ್ಲಿ ಆ ಒಂದು ಕಾರಣಕ್ಕಾಗಿ ಸಭೆಯಲ್ಲಿ ತೀರ್ಮಾನ ಮಾಡದಂತ ಪಾಯಿಂಟ್ ನೋಡಿ. ಮೊದಲನೇ ಪಾಯಿಂಟ್ 56 ಇರುವಂತ ಮೀಸಲಾತಿ ಬದಲು 50 ಮೀಸಲಾತಿ ಕೊಟ್ಟು ಈ ಒಂದು ನೇಮಕಾತಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇದಾಗಿ ಒಂದು ತಿಂಗಳ ಒಳಗಾಗಿ ಅಂದ್ರೆ ಮಾರ್ಚ್ ತಿಂಗಳು ಈ ಒಂದು ತಿಂಗಳಲ್ಲಿ ಹೇಳಿದ್ದಾರೆ. 2-3 ದಿನ ಆಯ್ತು ಹೇಳಿ. ಈಗ ಕೂಡ ಈ ಒಂದು ತಿಂಗಳು ಆದ ತಕ್ಷಣ ಇನ್ನೇನು ನಾಳೆ ತಿಂಗಳು ಮುಗಿಯುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಸುಮಾರು 56,432 ಪೋಸ್ಟ್ಗೆ ಅರ್ಜಿಯನ್ನ ಕರೀತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಇಲಾಖೆದು ಒಮ್ಗಿಲೆ ಕರೀತಾರೆ ಅನ್ಸುತ್ತೆ. ಇದೊಂದು ಖುಷಿ ವಿಚಾರ. ಎಲ್ಲ ಒಮ್ಗಿಲೆ ಕರೆದ್ರೆ ಒಳ್ಳೇದು. ಎಲ್ಲ ಕಷ್ಟಪಟ್ಟು ಓದ್ತಾ ಇದ್ರ, ಯಾವ್ದು ಸಿಗ್ಲಿಲ್ಲ ಅಂದ್ರೆ ಮತ್ತೊಂದಾಗತ್ತೆ, ಮತ್ತೊಂದು ಇಲಾಖೆಯಲ್ಲಿ ಜಾಬ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಇಲಾಖೆಯಲ್ಲಿ ಆಗತ್ತೆ. ಇದೇ ಇಲಾಖೆ ಅಂತ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಇನ್ನೂ ತನ ಸ್ಪಷ್ಟನೆ ಬಂದಿಲ್ಲ. ಮೊದಲಿಗೆ ನನಗನ್ಸು ಮಟ್ಟಿಗೆ ಪೊಲೀಸ್ ಇಲಾಖೆ ಕರೆಯುವಂತ ಸಾಧ್ಯತೆ ಇದೆ, ಅಥವಾ KPSC 2 ಇಲಾಖೆ ಅಂತ ಮೊದಲಿಗೆ ಬಂದಿರುವಂತ ಮಾಹಿತಿಗಳ ಪ್ರಕಾರ. ಅದರಲ್ಲಿ ಕೂಡ 24,300 ಪ್ಲಸ್ 32,132 ನಾನ್ HK, ಅದ ನಂತರ HK ಈ ರೀತಿ ವಿಭಾಗಗಳು ಇರ್ತಾವಲ್ಲ, ಆ ಎಲ್ಲ ವಿಭಾಗನ ಹಿಡ್ಕೊಂಡು 24,300 ಮೊದಲನೇದು, ಎರಡನೇದಾಗಿ 32,132 ನಾನ್ HK. ಈ ಎಲ್ಲ ಹುದ್ದೆಗಳು ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿಂದ ಆರಂಭ ಆಗ್ತಾ ಇದೆ. ಇನ್ನು ಕೆಲವೇ ದಿನ ಇನ್ನೇ ನೋಟಿಸ್ಗಳು ಬರುತ್ತೆ. ಬಂದ ಮೇಲೆ ಒಂದೊಂದಾಗಿ ಒಂದೊಂದು ನೋಟಿಸ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಈ ಒಂದು ಪೇಜ್ಗೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದಾರಲ್ಲ ಫಾಲೋ ಮಾಡ್ಕೊಳ್ಳಿ. ಅದ ನಂತರ ಇನ್ನೊಂದು ಹೇಳ್ತಾರೆ, ಪುಣ್ಯಾತ್ಮಗಳು ಕರ್ನಾಟಕ ರಾಜ್ಯದ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಅವರು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾಕಾಗಿಲ್ಲ ಅಂತ ಹೇಳಿ ಮೀಡಿಯಾದವ್ರು ಕೇಳಿದಾಗ, ನಾವು 3,000 ಸಾವಿರ ರೂಪಾಯಿ ಕೊಡ್ತಾ ಇದೀವಲ್ಲ, ನಿರುದ್ಯೋಗಿ ಇರ್ತಾರಂತ ಹೇಳಿನೇ ಈ ಒಂದು ನೇಮಕಾತಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿನೇ 3,000 ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ಸ್ಪಷ್ಟನೆ ಉತ್ತರ ಕೊಟ್ಟುಬಿಟ್ರು. ಯಾರು ಹೇಳಿ? ಮಾಜಿ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಬಹುಶಃ ಇನ್ನು ಮಾರ್ಚ್ ತಿಂಗಳಲ್ಲಿ ಹೇಳಿದ್ದಾರೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ನೇಮಕಾತಿ ಆಗಲಿಲ್ಲ ಅಂದ್ರೆ ಆಲ್ ಕರ್ನಾಟಕ ರಾಜ್ಯ ಬಂದಿಡ್ಬೇಕಾಗತ್ತೆ. ನಾನು ಹೇಳ್ತಾ ಇಲ್ಲ, ನೀವೇ ಬಂದಿಡ್ಬೇಕು ಅಂದ್ರೆ ಇವ್ರಿಗೆ ಗೊತ್ತಾಗತ್ತೆ. ಊಟ ನೀರು ಇಲ್ಲಲ್ದೆ ಏನಾಗಲ್ಲ. ಒಂದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ನೋಟಿಸ್ ರಿಲೀಸ್ ಮಾಡೋ ತನಕ ಪ್ರತಿಯೊಂದು ಕರ್ನಾಟಕ ಬಂದಿಡಬೇಕು. ಅಂದ್ರೇನೆ ಸರ್ಕಾರಕ್ಕೆ ಬುದ್ಧಿ ಬರತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಸುಮಾರು 56,432 ಪೋಸ್ಟ್ ಹೇಳಿದ್ದಾರೆ. ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಒಂದೊಂದಾಗಿ ನಿಮಗೆ ಬಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ.